ಕಣ್ ತೆಗಿರಿ. ಈಗ ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡಿ ಜೋರಾಗಿ ಜೋರಾಗಿ ಕೈ ಮುಚ್ಚಬೇಕು. ನೋಯಬೇಕದು, ನೋಯಬೇಕಾದ್ರೆ ಸ್ಟಾಪ್. ಈಗ ಜೋರ ತಿಕ್ಕಿ ಬಿಸಿ ಆಗಬೇಕದು. ಎರಡೂ ಕೈಗಳು ಘರ್ಷಣೆ ಮಾಡಿದಾಗ ಬಿಸಿ ಆಗಬೇಕು. ಆ ಅನುಭವ ಬರಬೇಕು, ಬಿಸಿಯ ಅನುಭವ ಬರಬೇಕು. ಎರಡೂ ಅಂಗೈಗಳನ್ನು ಉಜ್ಜಿದಾಗ ಬಿಸಿಯ ಅನುಭವ ಬರಬೇಕು. ಈಗ ಲೂಸನ್ ದಿ ಫಿಂಗರ್ಸ್. ಪೂರ ಸೆಲ್ಫ್ ಫುಲ್ ಸ್ವಿಂಗ್ ಮಾಡಿರಿ, ಫುಲ್ ಸ್ವಿಂಗ್. ಭಾಳ ಫಾಸ್ಟ್ ಮಾಡಿರಿ, ಭಾಳ ಫಾಸ್ಟ್ ಮಾಡಿರಿ. ಓಕೆ, ಗೊತ್ತಾಯ್ತಲ್ಲ? ಈ 3 ಆ್ಯಕ್ಷನ್ನಿಂದ ಫ್ರೀಕ್ವೆನ್ಸಿಯನ್ನು ಹೆಂಗೆ ತೊಗೋಬೋದು ವಾಪಸ್. ಓಕೆ, ಈಗ ನಾನು ಚಪ್ಪಾಳೆ ಅಂದ್ಕೂಳೆ ಚಪ್ಪಾಳೆ, ಮಸಾಜ್ ಅಂದರೆ ಜೋರಾಗಿ ಮಸಾಜು, ರಿಲ್ಯಾಕ್ಸ್ ಅಂದ್ಕೂಳೆ ಹಿಂಗೆ 5 ಸಲ ಮಾಡಿದ ಮೇಲೆ ಮುಂದೆ ಕ್ರಿಯೆ ಶುರು ಆಗುತ್ತೆ. ಓಕೆ, ಚಪ್ಪಾಳೆ, ಜೋರಾಗಿ ಚಪ್ಪಾಳೆ. ಮಸಾಜ್ ಜೋರ ತೆಗ್ದೆ, ಜೋರಾಗಿ ಬಿಸಿಯ ಅನುಭವ ಬರಬೇಕು. ಬಿಸಿಯ ಅನುಭವ ಬರಬೇಕು. ಕಣ್ಮುಚ್ಚಿ ಮಾಡಿರಿ, ಆದಷ್ಟು ಅದು ಚಲೋ ಆಗ್ತದೆ. ಕಣ್ಮುಚ್ಚಿ ಮಾಡಿರಿ, ಏಕಾಗ್ರಗೊಳ್ಳಿ, ಮನಸ್ಸಿನಿಂದ ಮಾಡಿರಿ. ಓಕೆ, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಪೂರ ಕೈ ರಿಲ್ಯಾಕ್ಸ್. ಫಾಸ್ಟ್, ಫಾಸ್ಟ್, ಇನ್ನೂ ಫಾಸ್ಟ್. ಕ್ಲ್ಯಾಪ್, ಮಸಾಜ್, ಮಸಾಜ್, ರಿಲ್ಯಾಕ್ಸ್, 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 ರಿಲ್ಯಾಕ್ಸ್. ಓಕೆ, ಈಗ ಏನು ಮಾಡಬೇಕೀಗ? ಕೈ ಬಿಟ್ಬಿಟ್ರಿ. ನಿಮ್ಮ ಶರೀರದಿಂದ ನಿಮ್ಮ ಕೈಗಳು ಇಷ್ಟು ಇರಲಿ, ಇಷ್ಟು ಗ್ಯಾಪ್ ಇರಲಿ. ಸರ್ ಬಿಟ್ಬಿಡ್ರಿ, ಪೂರ ಲೂಸ್ ಬಿಡ್ರಿ, ಟೈಟ್ ಹಿಡಿಬೇಡಿ. ಹಾಂ, ಇಷ್ಟೇ, ಕಡೆ ಮುಟ್ಟುಬಿಡ್ರಿ, ಸ್ವಲ್ಪ ಗ್ಯಾಪ್ ಇರಲಿ. ಕಣ್ಮುಚ್ಚ್ರಿ. ಈಗ ಕಣ್ಮುಚ್ಚ್ರಿ. ನಿಮ್ಮ ಬೆರಳ ತುದಿಯನ್ನು ನೋಡ್ತಾ ಹೋಗಿ. ನಿಮ್ಮ ಕೈಯ ಬೆರಳಿನ ತುದಿ ಏನಾಗ್ತದೆ ಅಲ್ಲಿ, ಟಿಪ್ ಆಫ್ ದಿ ಫಿಂಗರ್ಸ್ ಇರ್ತೀವಿ ನಾವು ಇಲ್ಲಿ, ಈ ಥರ. ಅದು ನೋಡ್ಕೋರಿ, ಬರೀ ಜಸ್ಟ್ ನೋಡ್ರಿ ಅಲ್ಲೇ, ಪೂರ ಲಕ್ಷ ಕೊಡಿ ಅಲ್ಲೇ. ನಾ ಹೇಳೋ ಮಟ್ಟ ಹಂಗೆ ನೋಡ್ಕೋತಾ ಇರಿ. ಅದನ್ನ ಕಂಟಿನ್ಯೂ ಮಾಡ್ತಾನೆ. ಈಗ ಪೂರ ತುದಿ ಬೆರಳಿನ ತುದಿಗಳನ್ನು ಗಮನಿಸ್ತಾ ಹೋಗ್ರಿ. ನಿಮ್ಮ ಬೆರಳುಗಳ ತುದಿಯನ್ನು ಗಮನಿಸ್ತಾ ಹೋಗ್ರಿ. ಪೂರ್ಣ ಸರಿಬಿಡ್ರಿ. ನಿಮ್ಮ ಕೈಗಳನ್ನು ಪೂರ್ಣ ಸರಿಬಿಡ್ರಿ. ಅಲ್ಲಿ ಏನಾಗುತ್ತೆ ಗಮನಿಸ್ರಿ. ಒಂಥರ ಜುಮು 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 ಆಗ್ತಾ ಇದೆ. ಏನು ಠಕ್ 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 ಹೊಡೆದಾಡ್ತಾ ಇದೆ. ಅದು ಗಮನಿಸ್ರಿ ಪೂರ. ಈಗ ಮಜಾದ ನಾ ಹೇಳ್ದಂಗೆ ಮಾಡ್ತಾ ಹೋಗ್ಬೇಕು. ಫ್ರೀಕ್ವೆನ್ಸಿಯನ್ನು, ನಿಮಗೆ ಇಂಬ್ಯಾಲೆನ್ಸ್ ಆಗ್ತಕ್ಕಂಥ ಫ್ರೀಕ್ವೆನ್ಸಿಯನ್ನು ವಾಪಸ್ ಹೆಂಗೆ ತಗೋಬೇಕನ್ನೋ ಟೆಕ್ನಿಕ್ಕು ಇವತ್ತೇ ಅಲ್ಲ ಇದು. ಕಣ್ ತೆಗಿಬೇಡ. ಇನ್ಮೇಲೆ ನಿಮ್ಮ ಕೈಗಳನ್ನು 2 ಇಂಚು ಸ್ಲೋಲಿ ಮ್ಯಾಗೆತ್ತಬೇಕು. ಸ್ಲೋಲಿ, ಅವಸರ ಇಲ್ಲ, ಸ್ಲೋಲಿ. ಇನ್ನೂ ಸಾವಕಾಶ. ಮುಂದೆ ಮುಂದೆ ಹಾ, ಓಕೆ, ಅಷ್ಟೇ. ಸಲ್ ಬಿಡ್ರಿ, ಬಿಗಿ ಹಿಡಿಬೇಡ್ರಿ, ಒಟ್ಟ ಸಲ್ ಬಿಡ್ರಿ. ಇನ್ನೂ ಸ್ವಲ್ಪ ಮ್ಯಾಗೆತ್ತಮ್ಮ. ಹಾಂ, ಓಕೆ, ಎಸ್. ಅಲ್ಲೇ ಇರಿ, ನೋಡ್ಕೊಳ್ಳಿ. ಪರಕರ ಅಲ್ಲೇ ಇರಲಿ ಕೈಗಳು. ಕೈ ಸೀದಾ ಮಾಡಮ್ಮ, ನೀನು ಕೈ ಸೀದಾ ಮಾಡು. ಹಾಂ, ಓಕೆ. ಕಣ್ ತೆಗಿಬೇಡ್ರಿ ಪ್ಲೀಸ್. ಯಾರು ಕಣ್ ತೆಗೆತಕ್ಕದ್ದಲ್ಲ. ಕಣ್ ತೆಗಿಬೇಡಿ. ಕೈ ಸಣ್ಣ ಬಿಟ್ಟಿರಿ. ನಾ ಎಷ್ಟು ಹೇಳ್ತೀನಿ ಅಷ್ಟೇ ಎತ್ತದು. ಅದಕ್ಕಿಂತ ಹೆಚ್ಚು ಎತ್ತರಿಸಬೇಡ್ರಿ. ಸೀಮಾ ಎಬಸಮ್ಮ ಇನ್ನೂ ಕೈಗಳನ್ನ. ಇನ್ನೂ ಸ್ವಲ್ಪ.
ಹೋಲ್ಡ್ ಇಟ್. ನೋಡ್ಕೊಳ್ಳಿ ಏನಾಗ್ತಾ ಇದೆ. ಅಂಗೈಗಳಲ್ಲಿ ನೋಡ್ಕೊಳ್ಳಿ, ಮೊಣಕೈಗಳಲ್ಲಿ ನೋಡ್ಕೊಳ್ಳಿ. ನೋಡ್ಕೊಳ್ಳೋದು ಕಣ್ತಗದಲ್ಲ, ಕೈ ಹಿಡ್ಕೊಂಡಿರ್ತೀರಿ, ಬಟ್ ಲಕ್ಷ್ಯ ಎಲ್ಲ ಕೈಗಳ ಕಡೆ ಇರ್ತದೆ. ಅಲ್ಲಿ ಏನಾಗ್ತದೆ ಗಮನಿಸ್ತಾ ಇದ್ದೀರಿ. ಅದು ನೋಡ್ಕೊಳ್ಳಿ. ಅದನ್ನ ಮತ್ತೆ ಕೈಗಳನ್ನ ಮೇಲೆ ಕೆತ್ತ ಹೋಗಿ ಸ್ಲೋಲಿ 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 ಭುಜದ ಲೆವೆಲ್ ತೊಂಬರಿ. ಭುಜದ ಲೆವೆಲ್ ಸೀದಾ, ಕೈಗಳು ಸೀದಾ ಇರ್ತಾವ. ಸೀದಾ ಭುಜದ ಲೆವೆಲ್ ಅಂತ ಹೇಳಿದ್ರೆ ಗೊತ್ತಾಗುತ್ತಿಲ್ವ? ನಿಮ್ಮ ಭುಜದ ಮಟ್ಟಕ್ಕೆ ತೊಂಬನ್ರಿ. ಈಗಲೂ ಕೂಡ ಕೈಗಳನ್ನು ತುಂಬಾನೇ ಸಲ್ಬಿಡಿ. ಕೈಗಳನ್ನು ತುಂಬಾ ಸಲ್ಬಿಡಿ. ಯಾವುದೇ ಭಾಗದೊಳಗೆ ಬಿಗಿತಾ ಇರಬಾರದು. ಯಾವುದೇ ಭಾಗದೊಳಗೆ ಬಿಗಿತಾ ಇರಬಾರದು. ಪೂರ್ಣ ಸಲ್ಬಿಡ್ರಿ. ಭುಜದಿಂದ ಹಿಡ್ಕೊಂಡು, ಮಣ್ಣಕೈ ಹಿಡ್ಕೊಂಡು, ಬೆಲಗನ್ನು ಹಿಡ್ಕೊಂಡು ಅತ್ಯಂತ ಸಡಿಲ್ ಬಿಡ್ರಿ. ಅದು ಏನಾಗುತ್ತೆ ಗಮನಿಸ್ರಿ. ನಿಮ್ಮ 2 kg ಕೈ 20 kg ಆಗ್ಯಾವ ನೋಡ್ರಿ. ಈಗ ನೋಡ್ಕೊಳ್ಬೇಕಾರೆ 2 kg ಹೋಗಿ 20 kg ಆಗ್ತಾವ ಕೈಗಳು. ಭಾರ ಅನಿಸ್ತದ. ಅಲ್ಲಿ ಆಗೋದನ್ನು ನೋಡ್ಕೊಳ್ಳಿ. ನೋಡ್ಕೊಳ್ಳಿ. ಅದನ್ನ ಕಣ್ ತೆಗಿಬೇಡಿ. ಭುಜದ ನೋಡ್ಕೊರಿ. ಮೇಲೆ ಇನ್ನೂ 6 ಇಂಚು ಹಿಡಿರಿ. ಹೋಲ್ಡ್ ಇಟ್. ಇನ್ನೂ ಸ್ವಲ್ಪ ಮ್ಯಾಗ ಎತ್ತಿರಿ. ಕೈ ಹತ್ತಿ ಮಾಡ್ಕೊರಿ. ಎತ್ತರಿ. ಈಗ ಓಕೆ. ಹೋಲ್ಡ್ ಇಟ್. ಸರಿ ಬಿಡ್ಬೇಕಾ? ಬಿಗಿ ಹಿಡಿದ್ರೆ ಏನು ಕೆಲಸ ಆಗಲ್ಲ. ಎಷ್ಟು ಸರಿ ಬಿಡ್ತೀರಿ ಅಷ್ಟು ನಿಮ್ಮ ದೇಹಕ್ಕೆ ಫ್ರೀಕ್ವೆನ್ಸಿ ಇಂಪ್ರೂವ್ ಆಗ್ತದೆ. ಮತ್ತೆ 3 ಇಂಚ್ ಮ್ಯಾಗ ಸ್ಲೋಲಿ. ಮಾತಾಡೋಂಗಿಲ್ಲ, ಅನುಭವಿಸ್ರಿ ಬರೀ. ಹೋಲ್ಡ್ ಇಟ್. ಕೈ ಬಿಗಿಡಬೇಡಿ. ಈಗ ಸೀದಾ ಮಾಡ್ಕೊಳ್ಳಿ. ಆಕ್ಚುಲಿ ಇನ್ನೂ ಟೈಮ್ ಬೇಕಾಗಿತ್ತು. ನೀವು ಒದ್ದಾಡಕತ್ತೀರಿ, ಬೈಕ್ ಒದ್ದಾಡಕತ್ತೀರಿ. ಮೇಲೆ ಕಣ್ ತೆಗಿಬೇಡಿ. ಪೂರ್ಣ ಮೇಲೆ. ಓಕೆ. ಅಲ್ಲೇ ಹಿಡೀರಿ. ಈಗ ರಟ್ಟೆಗಳು ಕಿವಿಗೆ ತಾಕ್ಬೇಕು. ಅಷ್ಟು ಮೇಲೆ ಕೆತ್ತರಿ. ರಟ್ಟೆಗಳು ಕಿವಿಗೆ ತಾಕಿಸ್ಬೇಕಾಗತ್ತ. ನಿಮ್ಮ ರಟ್ಟೆ ಬಂದು ಕಿವಿಗೆ ತಾಕ್ಬೇಕು. ಇನ್ನೂ ತಾಕಿಲ್ಲ. ಕೈಗಳು ಮುಂದಕ್ಕದಾವ. ಹಿಂದಕ್ಕೆ ಒಯ್ರಿ. ಕೈಗಳು ಹಿಂದಕ್ಕೆ ಒಯ್ರಿ. ನಿಮ್ಗೆ ಗೊತ್ತಿರಲಿ. ಬರೀ ಇಷ್ಟು ಮಾಡಿದ್ರೆ ಸಾಕ್ರಿ. ಬೆನ್ನು ಹುರಿ ದೋಷ ಹೊರಗಡೆ ಆಗ್ಬಿಡ್ತದ. ಗೂನು ಬೆನ್ನು ವಾಸಿ ಆಗ್ತದ. ಸೀದಾ ಆಗತ್ತ. ಒಲ್ಟಿ ಪ್ರಾಣಿಂದ ಅಗದಿ ಪೂರ ಸ್ಟ್ರೈಟ್ ಆಗತ್ತ. ರಟ್ಟೆಗಳು ಬಂದು ಕಿವಿಗೆ ತಾಕ್ಬೇಕಮ್ಮ. ರಟ್ಟೆಗಳು ಕಿವಿಗೆ ತಾಕ್ಬೇಕು. ಇನ್ನು ಹಿಂದೆ. ಕೈಗಳು ಇನ್ನು ಹಿಂದೆ. ಕಣ್ ತೆಗಿಬೇಡಿ. ನೋಡ್ಕೊಳ್ಳಿ ಏನಾಗ್ತಾ ಇದೆ. ಈಗ ಮುಖವನ್ನು ಹಿಂದಕ್ಕೆ ಒತ್ತಿರಿ. ಗದ್ದವನ್ನು ಹಿಂದಕ್ಕೆ ಒತ್ತಿರಿ. ಗೋಣು ಹಿಂದಕ್ಕೆ ಒತ್ತಿರಿ. ಗೋಣು ಹಿಂದಕ್ಕೆ ಹಾಕ್ರಿ. ಸ್ವಲ್ಪ ಅಷ್ಟೇ. ಸ್ವಲ್ಪ ಒತ್ತಿರಿ. ಕುತ್ತಿಗೆ ಹಿಂದಕ್ಕೆ ಒತ್ತಿರಿ ಸ್ವಲ್ಪ. ಈ ದೀರ್ಘ ಉಸಿರಾಟ ಶುರು ಮಾಡ್ರಿ. ಜೋರಾಗಿ ಉಸಿರಾಟ ಮಾಡ್ರಿ. ದೀರ್ಘ ಉಸಿರಾಟ. ಏನೇನಾಗ್ತದೆ ನೋಡ್ಕೊಡಿ. ಎಲ್ಲೆಲ್ಲಿ ಜಗ್ತಾವ ಸ್ನಾಯುಗಳು ಎಲ್ಲ ಗೊತ್ತಾಗತ್ತೆ ನಿಮಗೆ. ಪ್ರತಿಯೊಂದು ಗೊತ್ತಾಗತ್ತ. ನೋಡ್ತಾ ಹೋಗಿ. ಈ ಹೊಟ್ಟೆ ಸ್ವಲ್ಪ ಮುಂದಕ್ಕೆ ಒತ್ತಿರಿ. ಬೆನ್ನು ಸ್ವಲ್ಪ ಬಾಗಿಸ್ರಿ. ಹೊಟ್ಟೆ ಮುಂದಕ್ಕೆ ಒತ್ತಿರಿ. ಬೆನ್ನು ಸ್ವಲ್ಪ ಬಾಗಿಸ್ರಿ. ಕುತ್ತಿಗೆ ಬಾಗಿಸ್ರಿ. ಹಿಂದೆ ಬಾಗಿಸಮ್ಮ ಕುತ್ತಿಗೆ. ಸ್ವಲ್ಪ ಕುತ್ತಿಗೆ ಬಾಗಿಸ್ ಹಿಂದೆ. ಇನ್ನೂ ಬಾಗಿಸೋ. ನೋಡ್ಕೊರಿ ಏನಾಗ್ತಾ ಇದೆ. ದೀರ್ಘ ಉಸಿರಾಟ ಮಾಡ್ತಾ ಇರಿ. ಸಾಕು.
ತೊಂಬರ್ರಿ ಒದ್ದಾರ ಕತ್ತಿಯಲ್ಲವ ಹ್ಞೂ ಇರಲಿ ಸಣ್ಣಗೆ ಡಗ್ಲು ಆಗತ್ತೇವೆ ಗಾಡಿ ಒಳಗೆ ನೀ ತಿಳ್ಕೊಂಡು ನಾ ಅಗ್ದಿ ಆರಾಮದೇನು ತಿಳ್ಕೊಂಡು ಆರಾಮಿಲ್ಲ. ಓಕೆ, ಒಂದು ಕ್ಷಣ ಕಣ್ಣು ಮುಚ್ಚಿರಿ, ಕೈ ಕೆಳಗಿಳಿಸ್ಬಿಡ್ರಿ ಸಾಕು. ಕೈ ಕೆಳಗಿಳಿಸ್ರಿ, ಕಣ್ ತೆಗಿಬೇಡ್ರಿ, ಕಣ್ ತೆಗಿಬೇಡಿ. ಓಕೆ, ಕೆಳಗೆ ಕೈ ಕೆಳಗೆ, ಕಾಲು ಕೆಳಗೆ, ಸ್ವಲ್ಪ ಮುಂದಕ್ಕೆ ಬಾಗ್ರಿ, ಕುತ್ತಿಗೆಯನ್ನು ಮುಂದಕ್ಕೆ ಬಾಗಿಸ್ರಿ, ಕುತ್ತಿಗೆಯನ್ನು ಮುಂದಕ್ಕೆ ಅಷ್ಟೇ. ಗದ್ದವನ್ನು ಎದೆಗೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿ, ಗದ್ದವನ್ನು ಎದೆಗೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿ. ಇನ್ನೂ ಸ್ವಲ್ಪ ಬಾಗಿ, ಇನ್ನೂ ಸ್ವಲ್ಪ ಬಾಗಿ, ಇನ್ನೂ ಸ್ವಲ್ಪ. ಓಕೆ, ಹೋಲ್ಡ್. ಕೈಗಳನ್ನು ಲೂಸ್ ಬಿಟ್ಬಿಡ್ರಿ ಮುಂದೆ, ಹಾಗೆ. ಅಷ್ಟೇ ನಿಂತೀರಿ, ಏನು ಅಲಗಾಡೋಗಿಲ್ಲ, ಇದು ಸರಳ ಅದು. ಅಷ್ಟೇ ನಿಂತೀರಿ. ಈಗ ಇನ್ನೂ ಸ್ವಲ್ಪ ಭೂಮಿ ಕಡೆ ಬಾಗ್ರಿ, ಭೂಮಿ ಕಡೆಗೆ ಇನ್ನೂ ಸ್ವಲ್ಪ ಬಾಗ್ರಿ, ಭೂಮಿ ಕಡೆಗೆ ಬಗ್ರಿ. ಸಾಕು, ಹೋಲ್ಡ್ ಇಟ್. ಯಾರಿಗಾಗೋದಿಲ್ಲ ಅಲ್ಲೇ ಎಲ್ಲಿದ್ರೆ ಅಲ್ಲೇ ನಿಂತೀರಿ. ಯಾರಿಗೆ ಆಗ್ತದೆ ಸ್ವಲ್ಪ ಬಾಗ್ರಿ. ಬೆನ್ನು ಹುರಿ ದೋಷದವ್ರು ಬಾಗ್ಬೇಡ್ರಿ, ಹೆಚ್ಚಿಗೆ. ಸ್ವಲ್ಪ ಇಷ್ಟೇ ಬಾಗೋದು, ಸ್ವಲ್ಪ ಬಾಗೋದು. ಅಷ್ಟೇ. ಅದು ಆರಾಮನಿಸಿರ್ಬೇಕು ನಿಮಗೆ, ಅದು ಆರಾಮನಿಸ್ಬೇಕು, ಅಷ್ಟೇ ಬಾಗಬೇಕು, ನೋ ಮಾಡ್ಕೋಬೇಡ್ರಿ. ಜೋರಾಗಿ ಉಸಿರಾಟ ಮಾಡ್ರಿ, ದೀರ್ಘ ಉಸಿರಾಟ ಮಾಡ್ಬೇಕು, ಜೋರಾಗಿ ಉಸಿರಾಟ ಮಾಡಿ. ಸಾವಕಾಶ ಕಂತೆಗಿರಿ, ಕೆಳಗೆ ಕೂಡ್ರಿ, ಸಾವಕಾಶ ಕೆಳಗೆ ಕೂಡ್ರಿ. ಇದು ಹಿಂಗೆ ಶುರುವಾಗತ್ತೆ. ಯೋಗ ಸಾಧನೆ ಅನ್ನೋದು ಹಿಂಗೆ ಶುರುವಾಗತ್ತೆ. ಹೆಂಗೆ ಅನುಭವ ಬರ್ತದಲ್ಲ, ನಿಮ್ಮ ದೇಹ ಮಾತಾಡ್ತದೆ. ಇವಾಗ ಇಲ್ಲಿ ನೋವಾಗುತ್ತೋ, ಇಲ್ಲಿ ಜಗ್ಗುತ್ತದ ಅಂತ ಹೇಳ್ತದ. ಇಲ್ಲಿ ನೋಡುತ್ತ, ಹೀಗೆ ನಿಮಗೆ ಸಂದೇಶ ಕೊಡ್ತದದು. ಇಲ್ಲೇ ರಕ್ತ ಹರಕತೈತೆ ನೋಡು ಅಂತ ಹೇಳ್ತದ. ಇವೆಲ್ಲ ಗೊತ್ತಾಗ್ತದ. ನೀವು ಮಾಡುವ ಪ್ರತಿಕ್ರಿಯೆಯೊಳಗೆ ನಿಮ್ಮ ದೇಹ ಹೆಂಗೆ ಸ್ಪಂದಿಸ್ತದೋ ಅದನ್ನು ಹೇಳ್ತದ. ನಿಮ್ಮ ದೇಹ ಮಾತಾಡ್ತದ, ಬಟ್ ನೀವು ಮಾತು ಕೇಳೋದಿಲ್ಲ. ಅದರಲ್ಲಿ ಮನಸ್ಸು ಹೇಳ್ತದ, ಮನಸ್ಸಿನ ಮಾತು ಕೇಳೋದಿಲ್ಲ. ಯಾರಿಗೋ ತಪ್ಪು ಮಾಡ್ತೀರಿ ನೀವು. ನಿಮ್ಮ ಅಂತರ್ಮನ ಅಂತ ಒಂದದು, ಅಂತರ್ಮನ, ಇನ್ನರ್ ಮೈಂಡ್ ಅಂತೀವಿ ನಾವು. ಅದು ಹೇಳ್ತದ ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ತದದು. ಸುಮ್ಕಿಡು ಅಂತೀವಿ ನಾವು. ಒಬ್ಬ ಅತ್ತೆ ಆಗಿರ್ತೀರಿ, ಸುಶಿ ಕಾಟ ಕೊಡ್ತೀರಿ, ಅದು ಹೇಳ್ತದ ಮನಸ್ಸು, ನೀನು ಸುಶಿ ಕಾಟ ಕೊಡಬೇಡ, ಅವಳು ನಿಮ್ಮ ಮನೆಗೆ ಬಂದ ದೇವತೆ, ಹಂಗೆ ಮಾಡೋಕ್ಕೆ ಹೋಗಬೇಡ, ಸುಮ್ಕೂಡು. ನಿಮ್ಮ ಅತ್ತಿಗೆ ಕಷ್ಟ ಕೊಡಬೇಡ, ಅವಳು ನಿನ್ನ ಗಂಡನ ತಾಯಿ ಅಂತ ಹೇಳ್ತದ, ನೀವು ಸುಮ್ಮ ಕೂಡಿಸ್ತೀರಿ. ಹೀಗೆ ಮನಸ್ಸಿನ ಮಾತು ಕೇಳೋದಿಲ್ಲ, ಶರೀರದ ಮಾತು ಕೇಳೋದಿಲ್ಲ. ಫಸ್ಟ್ ನೀವು ಶೆರೆ ಕುಡಿ ಮುಂದೆ ಛೇ ಇದು ಬ್ಯಾಡ ಅನಿಸುತ್ತೆ, ಗಪ್ ಕುಡಿಸ್ತೀರಿ. ಅದನ್ನು ಹೊಟ್ಟೆ ತುಂಬ್ತು ಅಂತ ಹೇಳ್ತದದು, ಗಪ್ ಕುಡಿಸ್ತೀರಿ. ಇದು ಖಾರ ಅಂತ ಹೇಳ್ತತಿ, ಗಪ್ ಕುಡಿಸ್ತೀರಿ, ಮತ್ತು ಖಾರ ತಿಂತೀರಿ. ಅದು ಏನು ಎಚ್ಚರಿಸ್ತದ, ಒಳಗೆ ಬೇಕಾಗಿಲ್ಲ ಅನ್ನೋದು ಎಚ್ಚರಿಕೆ. ಅದು ಹೊಟ್ಟೆ ತುಂಬ್ತು ಅನ್ನೋ ಎಚ್ಚರಿಕೆ ಅದ. ನೀವು ಅವನ್ನೆಲ್ಲವನ್ನ ಕಡೆಗಣಿಸಿ ತಿಂತ ಹೋಗ್ತೀರಿ, ಅದು ಅಂತ ಸ್ಟ್ರೈಕ್ ಮಾಡ್ತದ. ನಾನು ಮಾಡೋಕ್ಕಾಗೋದಿಲ್ಲ, ಏನು ಮಾಡೋದಿಲ್ಲ, ಹಜೀಮ್ ಮಾಡೋದಿಲ್ಲ, ಮಿಕ್ಸಿ ಮಾಡೋದಿಲ್ಲ, ನಾನು ಹಿಂಗೆ ಇಟ್ಬಿಡ್ತತಿ, ಮುಗೀತು. ಅದರ ಫಲ ಕಾನ್ಸ್ಟಿಪೇಷನ್, ಅದರ ಫಲ ಉಣ್ಣಾಕತ್ತೀರಿ ನೀವು ಅಷ್ಟೇ. ಮನಸ್ಸಿನ ಮಾತು ಕೇಳ್ರಿ, ಮನಸ್ಸಿನೊಳಗೆ ಸಂವೇದನೆ ಬರ್ತದೆ, ಅದ್ರ ಮಾತು ಕೇಳ್ರಿ, ಅದನ್ನು ಅನುಭವಿಸ್ರಿ. ಈ ಬಂತಿಲ್ಲ ಸಂವೇದನೆ, ಇಲ್ಲಿ ಜಗ್ಗಕತ್ತೈತಿ, ಇದು ಹೊಟ್ಟೆ ಮುಂದೆ ಯಪ್ಪ ಇಲ್ಲಿ ಸಕ್ಕಂದಾಗಾತು ಹೇಳ್ತದ್ದು. ಆ ಅನುಭವ ತಗೋಬೇಕು. ಎಂದೂ ನಿಮಗೆ ಈ ಅನುಭವ ತಗೊಂಡಿಲ್ಲ,
ಯಾವ ಯೋಗ ಸಾಧನೆಗೂ ಕೂಡ ನಿಮ್ಮ ಅನುಭವ ಬಂದಿಲ್ಲ. ಇದೇ ಬೇರೆ ಅದು. ಎಷ್ಟು ಆನಂದ ಅನ್ನಿಸ್ತದ. ಇಲ್ಲಿ ಧ್ಯಾನ ಮಾಡಿರಿ ಆನಂದದ, ಪ್ರಾಣಾಯಾಮ ಮಾಡಿರಿ ಆನಂದದ. ಮತ್ತು ನಿಮಗೇನು ಬೇಕಾಗೈತಿ? ಅದೇ ಆನಂದದ ಸಲುವಾಗಿ ಮಾಡವಲ್ರಿ, ಮಾಡಕತ್ತಿರಲ್ಲ. ಒಂದಿಷ್ಟು ಆನಂದಕ್ಕಾಗಿ ಮಾಡ್ತಾ ಇದ್ದೀರಿ. ಆನಂದ ಅನ್ನೋದು ಮೆಡಿಕಲ್ ಶಾಪ್ನಲ್ಲಿ ಸಿಗೋ ವಸ್ತು ಅಲ್ಲ. ಒಳಗೆ ಜನ್ರೇಟ್ ಆಗ್ತದೆ, ಒಳಗೆ ಜನ್ರೇಟ್ ಆಗ್ತದೆ. ಆದರೆ ನಿಮ್ಮ ಆನಂದ ಕ್ಷಣಿಕದು. ಹೆಂಗೆ? ಒಂದು ಜಿಲೇಬಿ ತಿಂತೀರಿ, ಫಸ್ಟ್ ಚಿನ್ನಕ್ಕಿಂತ ಮುಂಚೆಗೆ ನಾಳೆಗೆ ಬಿಡ್ತೀರಿ ಅಂತೀರಿ. ಅದ 10 ಜಿಲೇಬಿ ಕೊಡ್ರಿ ತಿಂತೀರಿ, ವರ್ಸ್ಟ್ ಅನ್ಸುತ್ತೆ ನೀವು. ಅದು ಕ್ಷಣಿಕ ಆನಂದ. ಅದು ಒಂದು ತುತ್ತು ತಿಂದಾಗ ಅಷ್ಟೇ ಆನಂದ. 10ನೇ ಜಿಲೇಬಿ ನಿಮಗೆ ದುಃಖ ತರ್ತದೆ, ಒಳ್ಳೆ ಸಾಕು ಯಪ್ಪ ಅಂತೀರಿ ನೀವು. ಆದ್ರೆ ಒಳಗೊಂದು ಬ್ಲಿಸ್ ಅದು. ನಿಮ್ಮ ಸ್ವರೂಪವೇ ಆನಂದಮಯ ಅದ. ಬಟ್ ಅದ್ರ ಕೂಡಿ ಇರಬೇಕು. ಅದ್ರ ಕೂಡಿ ಇರುವಂಗೆ ಮಾಡೋದೇ ನಾ ಈ ಕಲಿಸ್ತಾ ಇದ್ದೀನಲ್ಲ ಇದು. ಅದಕ್ಕೆ ಫ್ರೀಕ್ವೆನ್ಸಿ ಜೋಡಣೆ ಮಾಡಬೇಕಿಷ್ಟೆ. ಮತ್ತು ನಾಳೆ ನೋಡೋಣ. ಸಮಯ ಆಗಿದೆ. ಓಂಕಾರದ ಮೂಲಕ ಕ್ಲಾಸ್ ಮುಗಿಸೋಣ. ಕಣ್ಮುಚ್ಚಿ 3 ಸಲ ಓಂಕಾರ, 3 ಸಲ ಶಾಂತಿ ಶಾಂತಿ ಶಾಂತಿ. ದೀರ್ಘ ಉಸಿರು ತಗೊಂಡ್ಮೇಲೆ ಹೇಳಿ, ಬೇಗ ಬೇಗ ಹೇಳಬೇಡಿ. ಸ್ಟಾರ್ಟ್.